ವೀಕ್ಷಕರೇ, ಕಣ್ಣಿಗೆ ಕಾಣುವ ದೇವರು ಅಂದ್ರೆ ತಾಯಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ರಾಯಚೂರಿನಲ್ಲಿ ಒಬ್ಬ ಅದನ್ನ ಸುಳ್ಳು ಮಾಡಿದ್ದಾನೆ. ಯಾಕೆ ಅಂತಂದ್ರೆ ಹೆತ್ತ ತಾಯಿಯನ್ನೇ ತನ್ನ ಮಗ ಕೊಂದಿದ್ದಾನೆ. ಸೊ ರಾಯಚೂರಿನಲ್ಲಿ ಈತ ಬಂದು ಏನ್ ಹೇಳಿದಾನೆ ಅಂತಾನೆ, ತಾಯಿ ಹತ್ರ ಬಂದು ನನಗೆ 2 ಲಕ್ಷ ರೂಪಾಯಿ ದುಡ್ಡು ಬೇಕು, ಅರ್ಜೆಂಟ್ ಆಗಿ ಬೇಕು, ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ, ನನ್ಗೆ 2 ಲಕ್ಷ ರೂಪಾಯಿ ದುಡ್ಡು ಬೇಕು ಅಂತ ಆತ ತಾಯಿ ಹತ್ರ ಕೇಳಿದಾನೆ. ಆದ್ರೆ ಆ ತಾಯಿ ಹೊಲದಲ್ಲಿ ಉಳುಮೆ ಮಾಡ್ಕೊಂಡು ಭೂಮಿಯನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾಳೆ. ಆಕೆ ಹತ್ರ 2 ಲಕ್ಷ ರೂಪಾಯಿ ಎಲ್ಲಿಂದ ಬರ್ಬೇಕಾಗುತ್ತೆ? ಸೊ ಅಂತ ಒಂದು ಸಮಯದಲ್ಲಿ ತಮ್ಮ ಆಗಿದ್ದವನು ಕೇಳಿದ್ದಾನೆ ಅಣ್ಣನಿಗೆ, ಏನಿಗೆ ಬೇಕು 2 ಲಕ್ಷ ರೂಪಾಯಿ ಅಂತ ಕೇಳಿದ್ದಾನೆ ಅಂತ ಅಣ್ಣ ತಮ್ಮನ ಮೇಲೂ ಸಹ ಕೈ ಮಾಡಿದ್ದಾನೆ. ಕೈ ಎಲ್ಲಾರ ಮೇಲೂ ಮಾಡ್ತಾನೆ. ಯಾಕಂತಂದ್ರೆ ಆತ ಅಂದ್ರೆ ಅಣ್ಣ ಏನು, ಅವನು ಕುಡಿತಾನೆ, ಎಲ್ಲಾರ ಮೇಲೂ ಕಿರ್ಚಾಡ್ತಾನೆ, ಹೊಡೆದಾಡ್ತಾನೆ ಅನ್ನುವಂಥದ್ನ ತಮ್ಮ ಹೇಳಿದ್ದಾನೆ ಎಲ್ಲರ ಮುಂದೆ. ಸೊ ಇವಾಗ 2 ಲಕ್ಷ ರೂಪಾಯಿ ಕೊಡ್ತೀಯಾ ನೀನು ಇಲ್ವಾ ಅಂತ ಹಂಗೆ ಜಗಳ ಆಡ್ತಾ ಇರುತ್ತೆ. ತಮ್ಮ ಬೆಂಗಳೂರಿನಿಂದ ಒಂದಿನ ಮನೆಗೆ ಹೋಗ್ತಾನೆ. ಆ ಸಂಜೆ ಇವರಿಬ್ರು ಸಹ ಜಗಳ ಆಡ್ತಾ ಇರ್ತಾರೆ. ಯಾಕೆ ಅಂತ ಕೇಳಿದಾಗ, ಇಲ್ಲ ದುಡ್ಡಿನ ವಿಷಯಕ್ಕೆ ಏನೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತಾಳೆ ಆ ತಾಯಿ. ಆದ್ರೆ ಅದ್ರ ಮಾರನೇ ದಿನ ಸಹ ಅವ್ರು ಆಚೆ ಕಡೆ ಕೂತ್ಕೊಂಡು ಮಾತಾಡ್ತಿದ್ದಂತಹ ಒಂದು ಸಂದರ್ಭದಲ್ಲಿ, ಇಲ್ಲ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಅಂತ ಹೇಳಿದಾಗ, ನನಗೆ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನೀನ್ ದುಡ್ಡು